ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪರಶುರಾಮ್. KMF ಆಲ್ವಕೋಟ ಎಕ್ಸಾಮನ್ನು ನಡೆಸಿತ್ತು. ಅದರ ಪ್ರಶ್ನೆ ಮತ್ತು ಉತ್ತರಗಳ ಸಮೇತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಬರೀ ಪರೀಕ್ಷೆ ಬರೆದವರು ಮಾತ್ರ ಈ ಒಂದು ವಿಡಿಯೋ ನೋಡಬೇಕಂತೇನಿಲ್ಲ. ಮುಂದೆ ಅಪ್ಕಮಿಂಗ್ ದಿನದಲ್ಲಿ KMF ಮತ್ತೆ ಕಾಲ್ಫಾರ್ಮ್ ಆದರೆ ಈ ಒಂದು ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಉಪಯೋಗ ಆಗಬಹುದು ಅನ್ನುವ ಉದ್ದೇಶಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಅಲ್ಲಿ 4 ಭಾಗಗಳಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 100ರವರೆಗೆ ಆಲ್ರೆಡಿ ನಾವು ಉತ್ತರ ಮತ್ತು ಪ್ರಶ್ನೆಗಳ ಸಮೇತ ಉತ್ತರಗಳನ್ನು ನೀಡಿದ್ದೇನೆ. ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದೇ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆ 101ರಿಂದ 125ರವರೆಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಇದ್ದೇನೆ. ಹಾಗಾದರೆ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಅಪೂರ್ತಿಯಾಗಿ ನೋಡಿ. ಪ್ರಶ್ನೆ ಸಂಖ್ಯೆ 101, CWG 2022ರಲ್ಲಿ ಜೆರೆಮಿ ಲಾಲ್ ರಿನುಂಗಾ ಭಾರ ಎತ್ತುವ ಸ್ಪರ್ಧೆಯ ಯಾವ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದರು? ಉತ್ತರ B 57 kg ವಿಭಾಗ. ಪ್ರಶ್ನೆ ಸಂಖ್ಯೆ 102, ನವೆಂಬರ್ 2022ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜರುಗಿದ ಪುರುಷರ T20 ವಿಶ್ವಕಪ್ ಪಂದ್ಯದಲ್ಲಿ ಯಾರು ಟೂರ್ನಮೆಂಟ್ ಆಟಗಾರ ಪ್ರಶಸ್ತಿಯನ್ನು ಗೆದ್ದರು? ಉತ್ತರ C ಸ್ಯಾಮ್ ಕರನ್. ಟೂರ್ನಮೆಂಟ್ ಆಟಗಾರ ಅಂದರೆ ಮ್ಯಾನ್ ಆಫ್ ದ ಸೀರೀಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅದು. ಪ್ರಶ್ನೆ ಸಂಖ್ಯೆ 103, ಅಂತಾರಾಷ್ಟ್ರೀಯ ವೃತ್ತಿಪರ ಟೆನ್ನಿಸ್ ಕ್ರೀಡೆಯಿಂದ ಇತ್ತೀಚೆಗೆ ನಿವೃತ್ತರಾದ ರೋಜರ್ ಫೆಡರರ್ ಯಾವ ದೇಶಕ್ಕೆ ಸೇರಿದವರು? ಉತ್ತರ B ಸ್ವಿಟ್ಜರ್ಲ್ಯಾಂಡ್. ಪ್ರಶ್ನೆ ಸಂಖ್ಯೆ 104, 2022ರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಭಾರತದ ಯಾವ ರಾಜ್ಯದಲ್ಲಿ 36ನೆಯ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆಗೊಂಡಿತು? ಅಂದರೆ ಉತ್ತರ D ಗುಜರಾತ್. ಪ್ರಶ್ನೆ ಸಂಖ್ಯೆ 105, ಅದ್ಭುತ ಮೇಧಾಶಕ್ತಿಯ ಬಾಲಕ ಆರ್ ಪ್ರಜ್ಞಾನಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದವನು? ಉತ್ತರ C ಚೆಸ್. ಭಾರತದ ಮಹಿಳಾ ಕ್ರೀಡಾ ತಾರೆಯಾಗಿರುವ ಜೂಲನ್ ಗೋಸ್ವಾಮಿ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು? ಉತ್ತರ D ಚೆಂಡು ದಾಂಡು ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟವರು. ಅಂದರೆ ಪ್ರಶ್ನೆ ಸಂಖ್ಯೆ ನೋಡಿ, ಇಲ್ಲಿ 100ರಿಂದ 106ರವರೆಗೆ ಕ್ರೀಡೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಈಗ ಪ್ರಶ್ನೆ ಸಂಖ್ಯೆ 107 ನೋಡೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ತಲಾ ಅತ್ಯಧಿಕ ಹಾಲಿನ ಲಭ್ಯತೆಯನ್ನು ಹೊಂದಿದೆ? ಅಂದರೆ ಉತ್ತರ D ಪಂಜಾಬ್. ಪ್ರಶ್ನೆ ಸಂಖ್ಯೆ 108, ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾದ ಭಾರತ ಮೂಲದ ರಿಷಿ ಸುನಾಕ್ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಉತ್ತರ B ಕನ್ಸರ್ವೇಟಿವ್ ಪಾರ್ಟಿ. ಪ್ರಶ್ನೆ ಸಂಖ್ಯೆ 109, ನೀಲಿ ಕ್ರಾಂತಿಯು ಈ ಕೆಳಗಿನ ಯಾವುದರ ಜೊತೆಗೆ ಸಂಬಂಧಿಸಿದೆ? ಅಂದರೆ C ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ. ಪ್ರಶ್ನೆ ಸಂಖ್ಯೆ 110, ಕನ್ನಡದ ಮೊತ್ತ ಮೊದಲ ಸಾಹಿತ್ಯ ಕೃತಿ ಎಂದು ಭಾವಿಸಲಾದ ರಾಜ ನೃಪತುಂಗನ ಕವಿರಾಜ್ಯ ಮಾರ್ಗ ಯಾವ ಶತಮಾನದ್ದು? ಉತ್ತರ D 9ನೇ ಶತಮಾನದ್ದು. ಪ್ರಶ್ನೆ ಸಂಖ್ಯೆ 111, 2022ರ 52ನೆಯ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಯಿತು ಅಂತ ಹೇಳಿದರೆ ಉತ್ತರ A ಆಶಾ ಪರೇಖ್. ಪ್ರಶ್ನೆ ಸಂಖ್ಯೆ 112, ಇತ್ತೀಚೆಗೆ ಬಿಡುಗಡೆಗೊಂಡ ಕಾಂತಾರ ಚಿತ್ರವು ಇದಕ್ಕೆ ಸಂಬಂಧಿಸಿದಾಗಿದೆ ಅಂತಂದರೆ ಉತ್ತರ B ಭೂತಕೋಲ. ಪ್ರಶ್ನೆ ಸಂಖ್ಯೆ 113, ಯಾವ ಸಾಂವಿಧಾನಿಕ ತಿದ್ದುಪಡಿಯು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಪ್ರಗತಿಗೆ ವಿಶೇಷ ಅವಕಾಶವನ್ನು ಒದಗಿಸಿದೆ ಅಂತ ಹೇಳಿದರೆ 103ನೆಯ ತಿದ್ದುಪಡಿ. ಉತ್ತರ B. ಪ್ರಶ್ನೆ ಸಂಖ್ಯೆ 114, ನಾಗಾಲ್ಯಾಂಡ್, ಸಿಕ್ಕಿಂ, ಕರ್ನಾಟಕಗಳಂತಹ ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಸಮಸ್ಯೆ ಮತ್ತು ಬೇಡಿಕೆಗಳೊಂದಿಗೆ ವ್ಯವಹರಿಸುವ ಭಾರತೀಯ ಸಂವಿಧಾನದ ಅನುಚ್ಛೇದ ಯಾವುದು? ಉತ್ತರ D ಆರ್ಟಿಕಲ್ 371J. 115, ಕರ್ನಾಟಕದ ಖಾದಿ ಭಗೀರಥ ಎಂದು ಖ್ಯಾತರಾದವರು ಯಾರು? ಉತ್ತರ A ಗಂಗಾಧರ ರಾವ್ ದೇಶಪಾಂಡೆ. ಪ್ರಶ್ನೆ ಸಂಖ್ಯೆ 116, ಸ್ವತಂತ್ರ ಭಾರತದ ಪ್ರಥಮ ಕೈಗಾರಿಕೆ ಮತ್ತು ಪೂರೈಕೆ ಸಚಿವರು ಯಾರಾಗಿದ್ದರು ಅಂತ ಹೇಳಿದರೆ ಉತ್ತರ A ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಪ್ರಶ್ನೆ ಸಂಖ್ಯೆ 117, ಭಾರತದ 2ನೆಯ ಆಡಳಿತ ಸುಧಾರಣಾ ಆಯೋಗದ ನೇತೃತ್ವವನ್ನು ವಹಿಸಿದವರು ಯಾರು ಅಂದರೆ ಉತ್ತರ B M ವೀರಪ್ಪ ಮೊಯ್ಲಿ. ಪ್ರಶ್ನೆ ಸಂಖ್ಯೆ 118, 1996ರ ಜೂನ್ನಲ್ಲಿ ಸಂಯುಕ್ತ ರಂಗ
ಸರ್ಕಾರವನ್ನು ಮುನ್ನಡೆಸಲು ಆಯ್ಕೆಯಾದ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಹೇಳಿದರೆ ಎಚ್ ಡಿ ದೇವೇಗೌಡ. ಉತ್ತರ ಎ. 119ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಈ ವರ್ಷ ಆರಂಭಗೊಂಡಿತು. ಉತ್ತರ ಸಿ. 1767. ಪ್ರಶ್ನೆ ಸಂಖ್ಯೆ 120, ಭಾರತದ ಮೊದಲ ರೈಲು 1853ರಲ್ಲಿ ತನ್ನ ಪ್ರಯಾಣವನ್ನು ಈ ನಗರಗಳ ನಡುವೆ ನಡೆಸಿತು ಅಂದರೆ ಉತ್ತರ ಡಿ. ಮುಂಬೈ ಮತ್ತು ಥಾಣಾ. ಪ್ರಶ್ನೆ ಸಂಖ್ಯೆ 121, 1921ರಲ್ಲಿ ವೃತ್ತಿಪರ ವೈಮಾನಿಕ ಚಾಲಕನ ಪರವಾನಗಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಉತ್ತರ ಬಿ. ಜಿ.ಆರ್.ಡಿ. ಟಾಟಾ. 122ನೇ ಪ್ರಶ್ನೆ, ಈ ಕೆಳಗಿನ ಯಾವ ನಾಟ್ಯ ಪ್ರಕಾರ ಕರ್ನಾಟಕಕ್ಕೆ ಸೇರಿದ್ದಲ್ಲ? ಉತ್ತರ ಡಿ. ಭರತನಾಟ್ಯ. ಯಕ್ಷಗಾನ, ಗೊರವರ ಕುಣಿತ, ನಾಗಮಂಡಲ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಭರತನಾಟ್ಯ ಅಲ್ಲ. ಪ್ರಶ್ನೆ ಸಂಖ್ಯೆ 123, ಪ್ರಸಿದ್ಧ ಕಲ್ಲಿನ ರಥ ಇರುವ ಕರ್ನಾಟಕದ ಪ್ರವಾಸಿ ತಾಣ? ಎಲ್ರಿಗೂ ಗೊತ್ತಿರೋ ಉತ್ತರ ಹಂಪೆ. 124ನೇ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಅವರು ನಿರ್ಮಿಸಿದ ಭಾರತದ ಪ್ರಪ್ರಥಮ ಕಥಾಚಿತ್ರ ಯಾವುದು ಅಂತ ಹೇಳಿದರೆ ರಾಜ ಹರಿಶ್ಚಂದ್ರ. 125ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ಭಾರತ ಬಿಟ್ಟು ತೊಲಗಿ ಅಂತೇಳಿದ್ರೆ ಚಳುವಳಿಯನ್ನು ಆರಂಭಿಸಿದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರೋ ಉತ್ತರ ಸಿ. 1940 to 1942. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಉಳಿದ ಪ್ರಶ್ನೆಗಳ 126ರಿಂದ 150ನೇ ಪ್ರಶ್ನೆ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.